ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 74. ರಾತ್ರಿ ಮೆಲ್ಲನೆ ಆವರಿಸತೊಡಗಿತ್ತು. ಆ ಗೆಸ್ಟ್ ಹೌಸ್ನ ತೋಟದಲ್ಲಿದ್ದ ಹೂಗಳ ಸುಗಂಧವು ಕಿಟಕಿಯ ಮೂಲಕ ಒಳಗೆ ಬಂದು ಆ ಕೋಣೆಯನ್ನು ಸ್ವರ್ಗದಂತೆ ಮಾರ್ಪಡಿಸಿತ್ತು. ಅಥರ್ವ ನಕ್ಷತ್ರಾಳನ್ನು ಮೆಲ್ಲನೆ ದಿಂಬಿಗೆ ಹೊರಗಿಸಿ ಕುಳ್ಳಿರಿಸಿದನು. ಅವಳ ಮುಖದಲ್ಲಿ ಇನ್ನೂ ಆ ದಣಿವಿನ ಛಾಯೆ ಉಳಿದಿತ್ತು. ಆದರೆ ಅಥರ್ವನ ಸಾಮೀಪ್ಯವು ಅವಳಿಗೆ ಒಂದು ಹೊಸ ಚೈತನ್ಯವನ್ನು ನೀಡಿತ್ತು. ನಕ್ಷತ್ರ ಬೆನ್ನು ನೋವು ಈಗ ಹೇಗಿದೆ ಎಂದು ಕೇಳುತ್ತಾ ಅವಳ ಹತ್ತಿರ ಕುಳಿತನು ಅಥರ್ವ. ಅವನ ಕೈಗಳು ತಾವಾಗಿವೆ. ಅವಳ ಕೈಗಳನ್ನು ಹುಡುಕಿ ಹೋಗಿ ಜೋಡಿಸಿಕೊಂಡವು. ನಿಮ್ಮ ಜೊತೆ ಇರುವಾಗ ನನಗೆ ಯಾವುದೇ ನೋವು ತಿಳಿಯುತ್ತಿಲ್ಲ ರೀ ಎಂದು ಅವಳು ಮೆಲುದನಿಯಲ್ಲಿ ಹೇಳಲು ಅಥರ್ವನ ಹೃದಯವು ಒಂದು ಕ್ಷಣ ಬಡಿಯುವುದನ್ನು ಮರೆಯಿತು. ಸಾರ್ ಎಂದು ಕರೆಯುತ್ತಿದ್ದವಳು ಈಗ ಹಕ್ಕಿನಿಂದ ಕರೆಯುತ್ತಿರುವುದು ಅವನೊಳಗೆ ಒಂದು ಪರಮಾನಂದವನ್ನು ನೀಡಿತು. ನಮ್ಮ ಮ್ಯಾರೇಜ್ ಆಗುವವರೆಗೂ ಇಲ್ಲೇ ಉಳಿದುಕೊಳ್ಳೋಣ ನಕ್ಷತ್ರ. ಮನೆಗೆ ಹೋದರೆ ಅಮ್ಮನ ಪ್ರಶ್ನೆಗಳು, ಆ ಯಾಶಿಕಾಳ ವಿಷದ ನೋಟವು ನಿನ್ನನ್ನು ಇನ್ನಷ್ಟು ಗಾಯಗೊಳಿಸುತ್ತವೆ. ನನಗೆ ನೀನು ಈಗ ಶಾಂತವಾಗಿರಬೇಕು, ಅದೇ ಮುಖ್ಯ ಎಂದನು ಅವಳ ಹಣೆಯ ಮೇಲೆ ಬಿದ್ದಿದ್ದ ಕೂದಲನ್ನು ಸರಿಸುತ್ತಾ. ಸರಿರಿ ಎಂದು ತಲೆಯಾಡಿಸಿದಳು. ಅವನು ಎದ್ದು ಹೋಗಿ ಅಲ್ಲಿದ್ದ ಸಣ್ಣ ಮೇಜಿನ ಮೇಲಿಟ್ಟಿದ್ದ ಇಡ್ಲಿ ತಟ್ಟೆಯನ್ನು ತಂದನು. ಇಗೋ ತಿನ್ನು, ಡಾಕ್ಟರ್ ನಿನ್ನನ್ನು ಚೆನ್ನಾಗಿ ತಿನ್ನಲು ಹೇಳಿದ್ದಾರೆ ಎಂದು ಅವಳ ತುಟಿಗಳ ಹತ್ತಿರ ಇಡ್ಲಿಯನ್ನು ಸಾಂಬಾರ್ ಮತ್ತು ಚಟ್ನಿಯಲ್ಲಿ ಅದ್ದಿ ಅವಳ ಬಾಯಿಯ ಬಳಿ ತಂದನು. ನಕ್ಷತ್ರ ಮುಜುಗರಪಟ್ಟು ನಾನೇ ತಿನ್ನುತ್ತೇನೆ ಎಂದು ಕೈ ಚಾಚಲು ಅಥರ್ವ ಅವಳನ್ನು ಕಣ್ಣುಗಳಿಂದಲೇ ಬೆದರಿಸಿದನು. ಹೆಂಡತಿಗೆ ತುತ್ತು ಉಣಿಸುವುದರಲ್ಲಿ ಗಂಡನಿಗೆ ಒಂದು ಸಂತೋಷವಿದೆ ನಕ್ಷತ್ರ, ಅದನ್ನು ಯಾಕೆ ತಡೆಯುತ್ತೀಯ ಎಂದು ಅವನು ಹೇಳಲು ನಕ್ಷತ್ರಾಳ ಕೆನ್ನೆಗಳು ಮತ್ತೆ ಕೆಂಪಾದವು. ಅವನ ಕೈ ಸೋಕಿದ ಆ ಇಡ್ಲಿಯಲ್ಲಿ ಸಾಂಬಾರ್ ಚಟ್ನಿಯ ಖಾರ ಬೆರೆತಿರುವುದಕ್ಕಿಂತ ಅವನ ಪ್ರೀತಿಯ ಸಿಹಿಯೇ ಹೆಚ್ಚಾಗಿತ್ತು. ಅವಳು ತಿಂದು ಮುಗಿಸಿದ ನಂತರ ಅವಳ ಬಾಯಿಯ ಮೂಲೆಯನ್ನು ನೀರು ಮುಟ್ಟಿ ಅವನು ತನ್ನ ಹೆಬ್ಬೆರಳಿನಿಂದ ಒರೆಸಿದನು. ಆ ಸ್ಪರ್ಶಕ್ಕೆ ನಕ್ಷತ್ರ ಮೈ ಮರೆತು ಅವನನ್ನು ನೋಡಿದಳು. ಒಬ್ಬ ಹಿಟ್ಲರ್ನಂತೆ ಕಂಡಿದ್ದ ಅಥರ್ವ ಈಗ ಒಬ್ಬ ಮೃದುವಾದ ಪ್ರೇಮಿಯಾಗಿ ಅವಳನ್ನು ಕರಗಿಸುತ್ತಿದ್ದನು. ನಿನಗೆ ಗೊತ್ತಾ ನಕ್ಷತ್ರ, ನಿನ್ನನ್ನು ಆ ರೌಡಿಗಳ ಬಳಿ ನೋಡಿದಾಗ ನನ್ನ ಜೀವವೇ ಹೋಗಿ ಮರಳಿ ಬಂದಂತಾಯಿತು. ನಿನಗೆ ಏನಾದರೂ ಆಗಿದ್ದರೆ ಈ ಅಥರ್ವ ಇವತ್ತು ಜೀವಂತವಾಗಿ ಇರುತ್ತಿರಲಿಲ್ಲ ಎಂದು ಅವನು ಅವಳ ಕೈಗಳಿಗೆ ಮುತ್ತಿಟ್ಟನು. ಅವನ ಕಣ್ಣೀರಿನ ಹನಿಯೊಂದು ಅವಳ ಕೈಯ ಮೇಲೆ ಬಿದ್ದಾಗ ನಕ್ಷತ್ರ ಅವನ ತಲೆಯನ್ನು ತನ್ನ ಎದೆಗೆ ಅಪ್ಪಿಕೊಂಡಳು. ಇನ್ಮುಂದೆ ನಾನು ಎಲ್ಲೂ ಹೋಗುವುದಿಲ್ಲ ಮಾವ, ನಿಮ್ಮ ನೆರಳಾಗಿಯೇ ಇರುತ್ತೇನೆ ಎಂದು ಅವಳು ಭರವಸೆ ನೀಡಿದಳು. ಆ ರಾತ್ರಿ ಅವರ ಪ್ರೀತಿಗೆ ಮೌನ ಸಾಕ್ಷಿಯಾಗಿ ನಿಂತಿತ್ತು. ಮತ್ತೊಂದೆಡೆ ಚೆನ್ನೈನಲ್ಲಿ ಮಾಯಾ ಪ್ರೇಮಿಯನ್ನು ಭೇಟಿಯಾಗಿ ಅವಳನ್ನು ದೇವಸ್ಥಾನಕ್ಕೆ ಕರೆದೊಯ್ದು ಅವಳೊಂದಿಗೆ ದೇವರ ದರ್ಶನ ಪಡೆದು ಮರಳಿದ ವಿಕ್ರಮ್ನ ಲೋಕವು ವರ್ಣರಂಜಿತವಾಗಿ ಬದಲಾಗಿತ್ತು. ಕಾರು ಚಲಾಯಿಸುವಾಗಲೇ ಅವನು ಐ ಲವ್ ಯು ಮಧು ಎಂದು ಜೋರಾಗಿ ಕೂಗಿದನು. ಅವನ ಕಾಲಿನಲ್ಲಿದ್ದ ನೋವು ಈಗ ಅವನಿಗೆ ಒಂದು ಲೆಕ್ಕಕ್ಕೆ ಇರಲಿಲ್ಲ. ತನ್ನ ಪ್ರೇಯಸಿ ಮಧು ತನ್ನನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದಾಳೆ ಎಂಬ ಆಲೋಚನೆಯೇ ಅವನ ಗಾಯಗಳಿಗೆ ಮದ್ದಾಗಿ ಪರಿಣಮಿಸಿತು. ಮನೆಯ ಬಾಗಿಲಿನಲ್ಲಿ ಕಾರನ್ನು ನಿಲ್ಲಿಸಿ ತನ್ನ ಊರುಗೋಲನ್ನು ಹಿಡಿದು ಮುಗುಳ್ನಗುತ್ತಾ ಒಳಗೆ ಪ್ರವೇಶಿಸಿದನು ವಿಕ್ರಮ್. ಅವನ ಮುಖದಲ್ಲಿದ್ದ ಆ ಪ್ರಕಾಶವು ಅಲ್ಲಿದ್ದ ದೀಪಗಳಿಗಿಂತ ಹೆಚ್ಚಾಗಿತ್ತು. ಹಾಲಿನಲ್ಲಿ ಶಿವಶಂಕರಿ ತನ್ನ ಚಕ್ರದ ಕುರ್ಚಿಯಲ್ಲಿ ವೀಲ್ ಚೇರ್ನಲ್ಲಿ ಕುಳಿತು ಏನನ್ನೋ ತೀವ್ರವಾಗಿ ಯೋಚಿಸುತ್ತಿದ್ದರು. ವಿಕ್ರಮ್ನ ಆಗಮನವನ್ನು ಕಂಡೊಡನೆ ಅವರ ಮುಖ ಕೊಂಚ ಸಡಿಲಗೊಂಡಿತು. ವಿಕ್ರಮ್, ನಿನ್ನ ಅಣ್ಣ ಇನ್ನೂ ಬರಲಿಲ್ವೋ? ಏನಿದ್ದರೂ ನನ್ನನ್ನು ಹೀಗೆ ತವಕಪಡಿಸಬಹುದೇ ಎಂದು ಕಳವಳದಿಂದ ಕೇಳಿದರು ಶಿವಶಂಕರಿ. ವಿಕ್ರಮ್ ತನ್ನ ತಾಯಿಯ ಬಳಿ ಬಂದು ನಿಂತನು. ಅಮ್ಮ, ಅಣ್ಣ ಹೇಗಮ್ಮ ಬರ್ತಾರೆ? ಅವರ ಕಡೆಯ ನ್ಯಾಯವನ್ನು ಬೇರೆಯವರು ಅರ್ಥ ಮಾಡಿಕೊಳ್ಳದಿದ್ದರೂ ನೀವು ಅರ್ಥ ಮಾಡಿಕೊಳ್ಳಬೇಕಿತ್ತು. ಆದರೆ ನೀವು ಅವರನ್ನು ಅಷ್ಟೊಂದು ದ್ವೇಷದಿಂದ ನಡೆಸಿಕೊಳ್ತಾ ಇದ್ದೀರಿ. ಇದುವರೆಗೆ ಅವರಿಗೆ ಒಂದು ಫೋನ್ ಕೂಡ ಮಾಡಿಲ್ಲ. ನೀವು ಮನಸ್ಸು ಮಾಡಿ ಒಂದೇ ಒಂದು ಫೋನ್ ಮಾಡಿ ನಕ್ಷತ್ರಾಳನ್ನು ಮನೆಗೆ ಕರೆದುಕೊಂಡು ಬಾರೋ ಎಂದು ಹೇಳಿದರೆ ಮುಂದಿನ ಕ್ಷಣವೇ ಅಣ್ಣ ಇಲ್ಲಿಗೆ ಬಂದು ಬಿಡುತ್ತಾರೆ ಅಂದಾಗ ಶಿವಶಂಕರಿ ಅಮ್ಮನ ಮುಖ ತಟ್ಟನೆ ಕಲ್ಲಿನಂತಾಯಿತು.
ಇಲ್ಲಿ ನೋಡು, ನನಗೆ ನನ್ನ ಮಕ್ಕಳೇ ಜೀವ. ಅದಕ್ಕಾಗಿ ಧರ್ಮವಿಲ್ಲದ ಒಂದು ಜೀವನವನ್ನು ನನ್ನಿಂದ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಅವಳ ಕುತ್ತಿಗೆಯಲ್ಲಿ ತಾಳಿ ಇಲ್ಲದೆ ಈ ಮನೆಗೆ ಸೊಸೆಯಾಗಿ ಬರಲು ಸಾಧ್ಯವಿಲ್ಲ. ಹಣಕ್ಕಾಗಿ ಒಪ್ಪಿ ಬಂದು ಆಮೇಲೆ ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದರೆ ಅದು ಪವಿತ್ರವಾಗಿ ಬಿಡುತ್ತದೆಯೇ? ಅವಳ ಮೇಲಿದ್ದ ಗೌರವ ನನಗೆ ಸಂಪೂರ್ಣವಾಗಿ ಹೋಗಿದೆ. ನಿನ್ನ ಅಣ್ಣನ ಹತ್ತಿರ ಮಾತನಾಡು. ಅವಳನ್ನು ಕೈಬಿಟ್ಟು ಅವನೊಬ್ಬನನ್ನೇ ಮನೆಗೆ ಬರಲು ಹೇಳು ಎಂದರು ಬಿಗಿಯಾದ ಮುಖದಿಂದ. ವಿಕ್ರಮ್ ತನ್ನ ತಾಯಿಯ ಮಾತನ್ನು ಕೇಳಿ ಬೆಚ್ಚಿಬಿದ್ದನು. ಅಮ್ಮ, ನೀವು ತುಂಬ ಸ್ವಾರ್ಥಿಯಾಗಿ ಮಾತನಾಡುತ್ತಿದ್ದೀರಿ. ಒಂದು ವಿಷಯವನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ಅಣ್ಣ ಯಾವುದನ್ನು ಆತುರಪಟ್ಟು ಮಾಡುವುದಿಲ್ಲ. ಅವರಿಗೆ ಮೊದಲ ಪ್ರಪಂಚವೇ ನೀವು ಮತ್ತು ನಾನು ಮಾತ್ರ. ಇವತ್ತು ಅವರು ಇಲ್ಲಿಗೆ ಬಾರದೆ ನಕ್ಷತ್ರಾಳನ್ನು ಪ್ರತ್ಯೇಕವಾಗಿ ಕರೆದುಕೊಂಡು ಹೋಗಿದ್ದಾರೆ ಎಂದರೆ ಅವರ ಮನಸ್ಸಿಗೆ ಎಷ್ಟು ಮಟ್ಟಿಗೆ ಗಾಯವಾಗಿರಬಹುದು ಎಂದು ಯೋಚಿಸಿ ನೋಡಿ ಎಂದು ಮುಂದುವರೆಸುತ್ತಾ, ಅಮ್ಮ, ಅತ್ತಿಗೆ ತುಂಬ ಒಳ್ಳೆಯವರು. ಅಣ್ಣನ ಜೀವಕ್ಕೆ ಅಪಾಯ ಎಂದು ನೀವು ಹೇಳಿದ್ದಕ್ಕಾಗಿ ಅವರು ಆ ಬೆಳ್ಳಿಯ ರಥವನ್ನು ಬೆನ್ನಿಗೆ ಅಲಗು ಚುಚ್ಚಿ ಹೇಳಿದರು. ಇವತ್ತು ಅವರಿಗೆ ಎದ್ದು ನಿಲ್ಲಲು ಕೂಡ ಶಕ್ತಿ ಇಲ್ಲ. ಅಂತಹವರನ್ನು ನೀವು ಸಂಶಯಿಸಿದ್ದು ತಪ್ಪು ಅಮ್ಮ ಎಂದು ವಿಕ್ರಮ್ ಕಿರುಚಿದನು. ಸಾಕಪ್ಪ, ಸಾಕು. ನೀನು ನಿನ್ನ ಅಣ್ಣನು ತುಂಬ ಬದಲಾಗಿ ಬಿಟ್ಟಿದ್ದೀರಿ. ಅವಳು ನನ್ನ ಮಗನ ಕೈಯಿಂದ ತಾಳಿ ಕಟ್ಟಿಸಿಕೊಳ್ಳುವ ಮುನ್ನವೇ ಅವನನ್ನು ತನ್ನ ಕೈವಶ ಮಾಡಿಕೊಂಡಿದ್ದಾಳೆ. ಇನ್ನು ನನ್ನ ಮಾತಿಗೆ ಇಲ್ಲಿ ಜಾಗವಿಲ್ಲ. ಸರಿ, ಇನ್ನು ಕೆಲವು ದಿನಗಳಲ್ಲಿ ನಿನಗೂ ಮ್ಯಾರೇಜ್ ಆಗುತ್ತದೆ. ಆಮೇಲೆ ನೀನು ನನ್ನನ್ನು ಬಿಟ್ಟು ಹೋಗಿಬಿಡುತ್ತೀಯ. ನಾನು ಎಂದಿಗೂ ಆ ನಕ್ಷತ್ರಾಳನ್ನು ಸೊಸೆಯಾಗಿ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಹೇಳಿ ಶಿವಶಂಕರಿ ತನ್ನ ಚಕ್ರದ ಕುರ್ಚಿಯನ್ನು ಚಲಾಯಿಸಿ ತನ್ನ ಕೋಣೆಯೊಳಗೆ ಹೋದರು. ವಿಕ್ರಮ್ ವೇದನೆಯಿಂದ ನಿಂತನು. ಅಮ್ಮನನ್ನು ಈ ವಿಷಯದ ಗುಂಪು ಚೆನ್ನಾಗಿ ಬದಲಾಯಿಸಿ ಇಟ್ಟಿದೆ. ಇವರನ್ನು ಮೊದಲು ಮನೆಯಿಂದ ಹೊರಗೆ ಕಳುಹಿಸಬೇಕು. ಆದರೆ ಈಗ ಮಾಡಿದರೆ ಅದು ಅತ್ತಿಗೆಯ ಮೇಲೆ ಪರಿಣಾಮ ಬೀರುತ್ತದೆ. ಸರಿಯಾದ ಸಂದರ್ಭ ಸಿಗಲಿ ಎಂದು ಯೋಚಿಸುತ್ತಾ ಅವನು ಮೆಲ್ಲನೆ ಮಹಡಿಯ ಮೆಟ್ಟಿಲುಗಳನ್ನು ಹತ್ತಿದನು. ಮಾವ, ನಿಲ್ಲಿ ಎಂದು ಹಿಂದಿನಿಂದ ಯಾಶಿಕಾಳ ಅಧಿಕಾರದ ಧ್ವನಿ ಕೇಳಿಸಿತು. ವಿಕ್ರಮ್ ಹೇಳನವಾಗಿ ತಿರುಗಿ ನೋಡಿದನು. ಏನು ಅಂತ. ಅಥರ್ವ ಮಾವ ಎಲ್ಲಿಗೆ ಹೋಗಿದ್ದಾರೆ? ಯಾಕೆ ಇನ್ನೂ ಬರಲಿಲ್ಲ ಎಂದು ಯಾಶಿಕಾ ಅಕ್ಕಿನಿಂದ ಕೇಳಲು ವಿಕ್ರಮ್ನ ರಕ್ತ ಕುದಿಯಿತು. ಅದನ್ನು ಕೇಳುವ ಅಧಿಕಾರ ನಿನಗಿಲ್ಲ ಯಾಶಿಕಾ. ನನ್ನ ಅಣ್ಣನಿಗೆ ಅಕ್ಕಿರುವವರು ನನ್ನ ಅಣ್ಣನ ಜೊತೆಯಲ್ಲಿದ್ದಾರೆ. ಅವರು ಎಲ್ಲಿದ್ದರೆ ನಿನಗೇನು? ನಿನ್ನ ಬಣ್ಣ ಒಂದು ದಿನ ಬಯಲಾಗುತ್ತದೆ. ಅಂದು ನನ್ನ ಅಮ್ಮನ ಕೈಯಿಂದಲೇ ನಿಮ್ಮನ್ನೆಲ್ಲ ಒಟ್ಟಾರೆಯಾಗಿ ಕುತ್ತಿಗೆ ಪಟ್ಟಿ ಹಿಡಿದು ಹೊರಗೆ ದೂಡುವಂತೆ ಮಾಡುತ್ತೇನೆ ನೋಡು ಎಂದು ಎಚ್ಚರಿಸಿ ಸರಸರನೆ ತನ್ನ ಕೋಣೆಯೊಳಗೆ ಹೋದನು ವಿಕ್ರಮ್. ಯಾಶಿಕಾ ಅಲ್ಲೇ ಸ್ತಬ್ಧಳಾಗಿ ನಿಂತಳು. ವಿಕ್ರಮ್ನ ಈ ಬದಲಾವಣೆ ತನಗೆ ಒಂದು ದೊಡ್ಡ ಅಪಾಯದ ಮುನ್ಸೂಚನೆ ಎಂಬುದನ್ನು ಅವಳು ಅರಿಯತೊಡಗಿದಳು. ವಿಕ್ರಮ್ನ ಎಚ್ಚರಿಕೆಯಿಂದ ಮುಖ ಕೆಂಪಾಗಿದ್ದ ಯಾಶಿಕಾ ನೇರವಾಗಿ ತನ್ನ ತಂದೆ ಮೋಹನ್ ತಂಗಿದ್ದ ಕೋಣೆಯ ಕಡೆಗೆ ಹೋದಳು. ಆಕ್ರೋಶದಿಂದ ಬಾಗಿಲನ್ನು ಜೋರಾಗಿ ತಟ್ಟಿದಳು. ಒಳಗೆ ಮೋಹನ್ ತನ್ನ ಹೆಂಡತಿಯೊಂದಿಗೆ ಏಕಾಂತದಲ್ಲಿದ್ದರು. ಬಾಗಿಲು ತಟ್ಟುವ ಶಬ್ದ ಕೇಳಿ ಅವರ ಹೆಂಡತಿ ಗಾಬರಿಯಿಂದ ತನ್ನ ಸೆರಗನ್ನು ಸರಿಪಡಿಸಿಕೊಳ್ಳಲು ಮೋಹನ್ ಕಿರಿಕಿರಿಯಿಂದ ಬಂದು ಬಾಗಿಲು ತೆರೆದರು. ಯಾಶಿಕಾ ಬಿರುಗಾಳಿಯಂತೆ ಒಳಗೆ ನುಗ್ಗಿದಳು. ಏನಮ್ಮ ಯಾಶಿಕಾ, ಯಾಕೆ ಇಷ್ಟೊಂದು ಗಾಬರಿಯಾಗಿದ್ದೀಯಾ ಎಂದು ಮೋಹನ್ ಪ್ರೀತಿಯಿಂದ ಕೇಳಲು, ಅಪ್ಪ, ಆ ವಿಕ್ರಮ್ ನನ್ನನ್ನು ಏನೇನೋ ಮಾತನಾಡುತ್ತಿದ್ದಾನೆ. ನಿಮ್ಮನ್ನೆಲ್ಲ ಕುತ್ತಿಗೆ ಪಟ್ಟಿ ಹಿಡಿದು ಹೊರಗೆ ತಳ್ಳುತ್ತೇನೆ ಎಂದು ಬೆದರಿಸುತ್ತಿದ್ದಾನೆ. ಅಥರ್ವ ಮಾವ ಇನ್ನೂ ಮನೆಗೆ ಬಂದಿಲ್ಲ. ಅವರ ಜೊತೆ ಆ ನಕ್ಷತ್ರ ಎಲ್ಲಿದ್ದಾಳೆ ಎಂದು ಕೇಳಿದರೆ ಅಧಿಕಾರ ಚಲಾಯಿಸಬೇಡ ಎಂದು ಹೇಳಿ ಹೊರಟು ಹೋದನು ಎಂದು ಯಾಶಿಕಾ ಅಳಲು ತೋಡಿಕೊಂಡಳು. ಮೋಹನ್ ಒಂದು ಕ್ರೂರ ನಗೆಯೊಂದಿಗೆ, ಅವನನ್ನು ಬಿಡು ಯಾಶಿಕಾ. ನಿನ್ನ ಅತ್ತೆ ಮನಸ್ಸು ಮಾಡದೆ ಆ ಕಾಂಟ್ರಾಕ್ಟ್ ಕೆಲಸದವಳು ಈ ಮನೆಯೊಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ. ಅಥರ್ವನ ಕೈಯಿಂದ ನಿನ್ನ ಕುತ್ತಿಗೆಗೆ ತಾಳಿ ಬೀಳುವುದು ಖಚಿತ. ಅವನು ಈಗ ಎಲ್ಲಿಗೆ ಹೋದರೂ ಇಲ್ಲಿಗೆ ಬಂದೇ ತೀರಬೇಕು ಎಂದರು. ಯಾಶಿಕಾ ಸಮಾಧಾನಗೊಳ್ಳಲಿಲ್ಲ. ಅಪ್ಪ, ತಿಳಿಯದೆ ಮಾತನಾಡಬೇಡಿ. ಅವರಿಬ್ಬರು ಒಂಟಿಯಾಗಿದ್ದಾರೆ. ಅವರ ಮಧ್ಯೆ ಏನಾದರೂ ನಡೆದು ಬಿಟ್ಟರೆ ಏನು ಮಾಡುವುದು? ಆಮೇಲೆ ಆ ನಕ್ಷತ್ರಾಳನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲವಲ್ಲ ಎಂದು ಅವಳು ತಳಮಳಗೊಂಡಳು.
ಮೋಹನ್ ಅವಳನ್ನು ಹೀಯಾಳಿಸುತ್ತಾ ನೋಡಿದರು. ಹಾಗೆ ಏನಾದರೂ ನಡೆದರೆ ನಡೆದು ಹೋಗಲಿ ಯಾಶಿಕಾ. ಅದೇನೋ ಇವತ್ತೇ ಅವರಿಬ್ಬರು ಒಂಟಿಯಾಗಿದ್ದ ಹಾಗೆ ಮಾತನಾಡ್ತಾ ಇದ್ದೀಯಾ? ನಮಗೆ ಬೇಕಾಗಿರುವುದು ಅವನ ವರ್ಮನ್ ಗ್ರೂಪ್ ಆಸ್ತಿಯೇ ಹೊರತು ಅವನ ಘನತೆಯಲ್ಲ. ಅವನ ಆಸ್ತಿ ನಿನ್ನ ಕೈಗೆ ಬಂದರೆ ಸಾಕು, ಉಳಿದದ್ದನ್ನು ಆಮೇಲೆ ನೋಡಿಕೊಳ್ಳಬಹುದು. ಆದರೆ ಆ ನಕ್ಷತ್ರ ಈ ಮನೆಯೊಳಗೆ ಬರದಂತೆ ನಾನು ನೋಡಿಕೊಳ್ಳುತ್ತೇನೆ. ನೀನು ಈಗ ನಿನ್ನ ರೂಮಿಗೆ ನೆಮ್ಮದಿಯಾಗಿ ಹೋಗು ಎಂದು ಕಳುಹಿಸಿಕೊಟ್ಟರು. ಯಾಶಿಕಾ ಹೊರಗೆ ಹೋದ ತಕ್ಷಣ ಮೋಹನ್ ಬಾಗಿಲು ಹಾಕಿ ತನ್ನ ಸ್ವಾರ್ಥದ ಲೀಲೆಗಳನ್ನು ಮುಂದುವರೆಸಿದರು. ಅವರಿಗೆ ತಮ್ಮ ಮಗಳ ಜೀವನ ಒಂದು ವ್ಯಾಪಾರವಾಗಿಯೇ ಕಾಣಿಸುತ್ತಿತ್ತು. ಯಾಶಿಕಾ ತನ್ನ ಕೋಣೆಗೆ ಬಂದು ಮಂಚದ ಮೇಲೆ ಬಿದ್ದಳು. ವಿಕ್ರಮ್ನ ಮಾತುಗಳು ಅವಳ ಕಿವಿಗಳಲ್ಲಿ ಅನುರಣಿಸುತ್ತಿದ್ದವು. ಯಾರೋ ನನ್ನನ್ನು ಹೊರಗೆ ಕಳುಹಿಸುವುದು, ಈ ವರ್ಮ ಮಾಳಿಗೆಯೇ ನಂದು ಎಂದು ಕಿರುಚಿದಳು. ಆಗ ಮೇಜಿನ ಮೇಲಿದ್ದ ಅವಳ ಫೋನ್ ರಿಂಗಣಿಸಿತು. ಪರದೆಯ ಮೇಲೆ ಕಂಡ ಆ ಹೆಸರು ಅವಳನ್ನು ಒಂದು ಕ್ಷಣ ದಿಗ್ಭ್ರಮೆಗೊಳಿಸಿತು. ಆಘಾತದಿಂದ ಅವಳ ಕಣ್ಣುಗಳು ಹರಳಿದವು. ಯಾಶಿಕಾಳ ಕೋಣೆಯಲ್ಲಿದ್ದ ನಿಶ್ಶಬ್ದವನ್ನು ಆ ಫೋನ್ ಕರೆ ಸೀಳಿತು. ಪರದೆಯ ಮೇಲೆ ಕಂಡ ಯುವರಾಜ್ ಹೆಸರನ್ನು ನೋಡಿದ ತಕ್ಷಣ ಅವಳ ಹೃದಯ ಒಂದು ಕ್ಷಣ ಬಡಿಯುವುದನ್ನು ಮರೆತಂತಾಯಿತು. ಕೈಗಳು ನಡುಗುತ್ತಿರಲು ಗಂಟಲು ಒಣಗಿ ನೀರು ಕುಡಿದು ಫೋನ್ ರಿಸೀವ್ ಮಾಡಿದಳು. ಏನು ಯಾಶಿಕಾ, ಆಫೀಸ್ಗೆ ರಜೆ ಹಾಕಿ ಮನೆಯಲ್ಲಿ ತುಂಬ ಜಾಲಿಯಾಗಿ ಇದ್ದೀಯ ಅನ್ನಿಸುತ್ತೆ ಅಂತ ಮರುಕ್ಷಣದಲ್ಲಿ ಯುವರಾಜ್ ಧ್ವನಿ ಒಂದು ರೀತಿಯ ಅಧಿಕಾರ ಮತ್ತು ಕಿಂಡಲ್ನಿಂದ ಕೇಳಿಸಿತು. ಯಾಶಿಕಾ ತಡಬಡಾಯಿಸುತ್ತಾ, ನಾನು ಏನು ಸಂತೋಷವಾಗಿದ್ದೀನಾ? ರಥೋತ್ಸವದಲ್ಲಿ ನನಗೆ ಸ್ವಲ್ಪ ಹುಷಾರಿಲ್ಲದಂತಾಯಿತು, ಅದಕ್ಕೆ ರಜೆ ಹಾಕಿದೆ ಎಂದು ಮೊಂಡಾಗಿ ಸುಳ್ಳು ಹೇಳಿದಳು. ಯುವರಾಜ್ ಜೋರಾಗಿ ನಕ್ಕನು. ನಿನ್ನ ಕೆಲಸಗಳೆಲ್ಲ ನನಗೆ ತಿಳಿಯಲ್ಲ ಅಂದ್ಕೊಂಡಿದ್ದೀಯಾ? ಅಥರ್ವನ ಜೀವನದಲ್ಲಿ ನೀನೇನೋ ಗೊಂದಲ ಉಂಟು ಮಾಡಿದ್ದೀಯಾ ಎಂದು ನನಗೆ ಅರ್ಥವಾಗುತ್ತಿದೆ. ಮರ್ಯಾದೆಯಾಗಿ ಬಾಲ ಮುದುಡಿಕೊಂಡು ಇರುವುದನ್ನು ನೋಡು ಯಾಶಿಕಾ. ಅಥರ್ವ, ನಕ್ಷತ್ರ ಇಬ್ಬರ ಮದುವೆಯು ಯಾವುದೇ ಅಡೆತಡೆ ಇಲ್ಲದೆ ನಡೆಯಬೇಕು. ಹಾಗೆ ನಡೆದರೆ ಮಾತ್ರ ನೀನು ಆ ಮನೆಯಲ್ಲಿ ನೆಮ್ಮದಿಯಾಗಿ ಇರಲು ಸಾಧ್ಯ ಎಂದು ಎಚ್ಚರಿಸಿದನು. ಯಾಶಿಕಾ ಮಾತನಾಡಲು ಯತ್ನಿಸಿದಳು. ಆದರೆ ಯುವರಾಜ್ ಅವಳಿಗೆ ಅವಕಾಶ ನೀಡಲಿಲ್ಲ. ಏನಾದರೂ ಗೋಲ್ಮಾಲ್ ಮಾಡಿ ಅಥರ್ವನನ್ನು ಮದುವೆಯಾಗಬೇಕು ಎಂದು ಮಾತ್ರ ನೀನು ಯೋಚಿಸಿದರೆ ಮುಂದಿನ ನಿಮಿಷವೇ ನನ್ನ ಕೈಯಲ್ಲಿರುವ ಎಲ್ಲ ಸಾಕ್ಷಿಗಳು ನಿಮ್ಮ ಮನೆಯ ಟಿವಿಯಲ್ಲಿ ಎಲ್ಲರ ಎದುರು ಪ್ರಸಾರವಾಗುತ್ತವೆ. ಇಂಡಿಯಾ ಪೂರ್ತಿ ನಿನ್ನ ಈ ಸುಂದರ ನಾಟಕ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಬರುತ್ತದೆ. ಮುಖ್ಯವಾಗಿ ನಕ್ಷತ್ರಗೆ ನೀನು ಮಾಡಿದ ಆ ಸಂಚಿನ ಕೆಲಸ ಹೊರಗೆ ಬಂದರೆ ಈ ಜನ್ಮದಲ್ಲಿ ನೀನು ಸೆರೆಮನೆಯಿಂದ ಹೊರಗೆ ಬರಲು ಸಾಧ್ಯವಿಲ್ಲ. ಹಾಗಲ್ಲದಿದ್ದರೆ ಅಥರ್ವನ ಕೈಯಿಂದಲೇ ನಿನ್ನ ಕತೆ ಮುಗಿಯುತ್ತದೆ. ಅವನ ಲೈಸೆನ್ಸ್ ಗನ್ನಿಂದ ನೀನು ಬಲಿಯಾಗುತ್ತೀಯ. ಜಾಗ್ರತೆ ಎಂದಾಗ ಯಾಶಿಕಾಳಿಗೆ ಮೈಯೆಲ್ಲ ಬೆವತು ಹೋಯಿತು. ಹಾಗೆಲ್ಲ ಏನೂ ಇಲ್ಲ, ಅದು ಅವರ ಮನೆಯ ಸಮಸ್ಯೆ. ಅದಕ್ಕೆ ನನ್ನನ್ನು ಯಾಕೆ ಎಳೆಯುತ್ತಿದ್ದೀಯಾ ಎಂದು ತಡಬಡಾಯಿಸಿದಳು. ನನಗೆ ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಯಾಶಿಕಾ, ಆದರೆ ಈಗ ನಡೆಯುತ್ತಿರುವ ಎಲ್ಲ ಸಮಸ್ಯೆಗಳಿಗೂ ನೀನೇ ಕಾರಣ ಎಂದು ಗೊತ್ತಾದರೆ ಮುಂದಿನ ನಿಮಿಷವೇ ಈ ಯುವರಾಜನ ಇನ್ನೊಂದು ಮುಖವನ್ನು ನೋಡುತ್ತೀಯ ಎಂದನು ಎಚ್ಚರಿಕೆಯಾಗಿ. ಯಾಶಿಕಾಳ ಕೋಪ ತಲೆಗೇರಿತು. ನಿನಗೆ ಏನು ತಾನೇ ಬೇಕು? ಯಾಕೆ ನನ್ನನ್ನು ಹೀಗೆ ಚಿತ್ರಹಿಂಸೆ ಮಾಡ್ತಾ ಇದ್ದೀಯಾ? ಮರ್ಯಾದೆಯಾಗಿ ಆ ಎವಿಡೆನ್ಸ್ ಎಲ್ಲ ನನಗೆ ಕೊಟ್ಟು ಬಿಡು. ನಿನಗೆ ಎಷ್ಟು ಹಣ ಬೇಕೋ ಅಷ್ಟು ಕೊಡುತ್ತೇನೆ ಎಂದು ಅಧಿಕಾರಯುತವಾಗಿ ಕಿರುಚಿದಳು. ನನಗೆ ಬೇಕಾಗಿರುವುದು ಹಣವಲ್ಲ ಯಾಶಿಕಾ ಎಂದು ಹೇಳಿದನು ಯುವರಾಜ್. ಹಣವಲ್ಲದಿದ್ದರೆ ಬೇರೆ ಏನು ಬೇಕು? ಏನು ಕೇಳಿದರೂ ಮಾಡಿ ಸಾಯುತ್ತೇನೆ ಎಂದು ಅವಳು ಕಿರಿಕಿರಿಯಿಂದ ಕೇಳಲು ನಗುತ್ತಲೇ ಯುವರಾಜ್, ನನಗೆ ನೀನೇ ಬೇಕು ಎಂದನು. ಯಾಶಿಕಾ ಆಘಾತದಿಂದ ಹೆಪ್ಪುಗಟ್ಟಿ ಹೋದಳು. ಏನದು, ನಾನಾ ಎಂದಾಗ, ಹೌದು. ಅಥರ್ವ ಮತ್ತು ನಕ್ಷತ್ರ ಮದುವೆ ಮುಗಿದ ತಕ್ಷಣ ನಿನಗೂ ನನಗೂ ಮದುವೆ ಆಗಬೇಕು. ಇದನ್ನು ನಿನ್ನ ಅಪ್ಪನ ಹತ್ತಿರ ನೀನೇ ಮಾತನಾಡಬೇಕು. ನನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುವುದಾಗಿ ನೀನೇ ಹೇಳಬೇಕು. ಇದು ಮಾತ್ರವೇ ನಿನಗಿರುವ ಏಕೈಕ ಆಪ್ಷನ್. ಬೇರೆ ದಾರಿ ಇಲ್ಲ. ಅದರಿಂದ ನನ್ನನ್ನು ಲವ್ ಮಾಡಲು ಟ್ರೈ ಮಾಡು ಬೇಬಿ
ಎಂದು ಹೇಳಿ ಉತ್ತರವನ್ನು ನಿರೀಕ್ಷಿಸದೆ ಕರೆಯನ್ನು ಕಟ್ ಮಾಡಿದನು. ಯಾಶಿಕಾ ಆಕ್ರೋಶ ಮತ್ತು ಅವಮಾನದಿಂದ ಕೈಯಲ್ಲಿದ್ದ ಫೋನನ್ನು ಬೆಡ್ ಮೇಲೆ ಎಸೆದಳು. ಅವಳ ಒಟ್ಟು ಯೋಜನೆಯೇ ತಲೆಕೆಳಗಾಗಿತ್ತು. ಒಂದು ಕಡೆ ಅಥರ್ವನನ್ನು ಪಡೆಯಲು ಹಾಕಿದ ಯೋಜನೆ, ಇನ್ನೊಂದು ಕಡೆ ಯುವರಾಜನ ಈ ದಿಢೀರ್ ಬೆದರಿಕೆ. ತಲೆ ಹಿಡಿದುಕೊಂಡು ಹಾಗೆಯೇ ನೆಲದ ಮೇಲೆ ಮಂಡಿಯೂರಿ ಕುಳಿತಳು. ಅವಳ ಕಣ್ಣುಗಳಿಂದ ನೀರು ಸುರಿಯಿತು. ತಾನು ತೋಡಿದ ಹಳ್ಳದಲ್ಲಿ ತಾನೇ ಬಿದ್ದಂಥ ಅನುಭವ ಅವಳನ್ನು ಕಾಡಿತು. ಯುವರಾಜ್ ನೀಡಿದ ಈ ಬೆದರಿಕೆ ಅವಳ ಗರ್ವವನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಿ ಅವಳನ್ನು ತೀವ್ರ ದುಃಖಕ್ಕೆ ತಳ್ಳಿತು. ಅದೇ ಸಮಯದಲ್ಲಿ ಚೆನ್ನೈನ ಉಪನಗರ ಪ್ರದೇಶದಲ್ಲಿದ್ದ ಆ ಬಂಗಲೆ ಮಧ್ಯರಾತ್ರಿಯ ನಿಶ್ಶಬ್ದದಲ್ಲಿ ಮುಳುಗಿತ್ತು. ಎಲ್ಲೆಡೆ ಆವರಿಸಿದ್ದ ಕತ್ತಲನ್ನು ಸೀಳಿಕೊಂಡು ಆ ಮಾಳಿಗೆಯ ಮೊದಲ ಮಹಡಿಯ ಬಾಲ್ಕನಿಯಲ್ಲಿ ಮಾತ್ರ ಒಂದು ಮಸುಕಾದ ನೀಲಿ ಬಣ್ಣದ ಬೆಳಕು ಹೊರಹೊಮ್ಮುತ್ತಿತ್ತು. ಯುವರಾಜ್ ಒಂದು ಚೇರ್ನಲ್ಲಿ ಕುಳಿತು ಕೈಯಲ್ಲಿದ್ದ ದುಬಾರಿ ಮದ್ಯದ ಲೋಟವನ್ನು ನಿಧಾನವಾಗಿ ತಿರುಗಿಸುತ್ತಿದ್ದನು. ಗಾಳಿಯಲ್ಲಿ ತೇಲಿ ಬರುತ್ತಿದ್ದ ರಾತ್ರಿ ಹೂವುಗಳ ಸುಗಂಧ ಅವನು ಕುಡಿಯುತ್ತಿದ್ದ ಮದ್ಯದ ವಾಸನೆಯೊಂದಿಗೆ ಬೆರೆತು ಒಂದು ರೀತಿಯ ಮದ್ದನ್ನು ನೀಡುತ್ತಿತ್ತು. ಅವನು ಒಬ್ಬನೇ ಆ ಬಂಗಲೆಯಲ್ಲಿ ಇದ್ದನು. ಆ ಒಂಟಿತನ ಅವನಿಗೆ ಒಂದು ಬಲವಾಗಿ ಕಾಣಿಸಿತು. ಅವನ ಕಣ್ಣುಗಳು ಕತ್ತಲನ್ನು ತೂರಿ ಏನನ್ನೋ ನೋಡುವುದು ನೆಲೆ ನಿಂತಿದ್ದವು. ಅವನ ಪ್ರತಿಯೊಂದು ಚಲನೆಯಲ್ಲೂ ಒಂದು ಆಧಿಪತ್ಯ ಇತ್ತು. ಒಬ್ಬ ಸಾಮಾನ್ಯ ಮ್ಯಾನೇಜರ್ ಆಗಿ ಅಥರ್ವನ ಬಳಿ ಇದ್ದರೂ ಈ ಒಂಟಿತನದಲ್ಲಿ ಅವನು ಒಂದು ಸಾಮ್ರಾಜ್ಯದ ರಾಜನಂತೆ ಕಾಣುತ್ತಿದ್ದನು. ಯುವರಾಜ್ ಮದ್ಯವನ್ನು ಒಂದು ಸಿಪ್ ಕುಡಿದನು. ಅವನ ತುಟಿಗಳಲ್ಲಿ ಈಗ ಒಂದು ಮಸುಕಾದ ಆದರೆ ಕಪಟತನದ ನಗು ಮೂಡಿತು. ಯಾಶಿಕಾ, ಅವಳ ಹೆಸರನ್ನು ಹೇಳುವಾಗಲೇ ಅವನ ಧ್ವನಿಯಲ್ಲಿ ಒಂದು ರೀತಿಯ ಅಧಿಕಾರ ಎದ್ದು ಕಾಣುತ್ತಿತ್ತು. ನಿನ್ನಿಂದ ಈ ಪ್ರಪಂಚದಲ್ಲಿ ತುಂಬ ಜನರು ತೊಂದರೆ ಅನುಭವಿಸಿದ್ದಾರೆ. ನಿನ್ನನ್ನು ಹತ್ತಿರದಿಂದ ನೋಡಿದಾಗಲೇ ತಿಳಿಯುತ್ತಿದೆ ನೀನು ಎಷ್ಟು ದೊಡ್ಡ ವಿಷಜಂತು ಎಂದು. ಆದರೆ ಒಂದು ಮರೆತುಬಿಟ್ಟೆ. ಯಾವುದೇ ಒಂದು ವಿಷಜಂತುಗಾದರೂ ಒಂದು ಆಂಟಿಬಯೋಟಿಕ್ ಇದ್ದೇ ಇರುತ್ತದೆ. ನಿನಗೆ ಆ ಔಷಧಿ ನಾನೇ ಎಂದು ತನಗೆ ತಾನೇ ಮಾತನಾಡಿಕೊಂಡನು. ಅವನು ಮದ್ಯದ ಲೋಟವನ್ನು ಮೇಜಿನ ಮೇಲಿಟ್ಟು ಕೈಗಳನ್ನು ತಲೆಯ ಹಿಂದೆ ಕಟ್ಟಿಕೊಂಡನು. ನಿನ್ನನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿ ನನ್ನ ನಿಯಂತ್ರಣಕ್ಕೆ ತರುವ ಕಾಲ ಹತ್ತಿರ ಬಂದಿದೆ. ಇದೇ ಮನೆಯಲ್ಲಿ, ಇದೇ ಬಾಲ್ಕನಿಯಲ್ಲಿ ನಿನ್ನನ್ನು ನನ್ನ ಗುಲಾಮಳಾಗಿ ಕೂರಿಸಿ ನನ್ನ ಕಾಲುಗಳನ್ನು ಒತ್ತಲು ಬಿಡುತ್ತೇನೆ. ಅದು ನಿನಗೆ ಶಿಕ್ಷೆಯಲ್ಲ, ಆರಂಭ ಅನ್ನುತ್ತಾ ಯುವರಾಜನ ಕಣ್ಣುಗಳು ದಟ್ಟನೆ ಕೆಂಪಾದವು. ಅವನ ಆಲೋಚನೆಗಳು ಯಾಶಿಕಾಳಿಗೆ ಅವನು ನೀಡಲಿರುವ ಆ ಮುಖ್ಯವಾದ ಕೆಲಸದ ಕಡೆಗೆ ಹೋದವು. ಆದರೆ ಯಾಶಿಕಾ, ಅದಕ್ಕಿಂತ ನಿನಗೆ ಒಂದು ಮುಖ್ಯವಾದ ಕೆಲಸವಿದೆ. ಆ ಕೆಲಸವನ್ನು ನಾನು ನಿನ್ನ ಕೈಗೆ ಕೊಡುವಾಗ ನೀನು ಸತ್ತು ಸುಣ್ಣವಾಗಿ ಬಿಡುತ್ತೀಯ. ನಿನ್ನ ಗರ್ವ, ನಿನ್ನ ಸೊಕ್ಕು ಆ ಕೆಲಸದಲ್ಲಿ ಕರಗಿ ಮಾಯವಾಗಿ ಹೋಗುತ್ತದೆ. ನನ್ನ ಫ್ರೆಂಡ್ಸ್ಗೆ ನೀನು ಮಾಡಿದ ದ್ರೋಹಕ್ಕೆ ಬಡ್ಡಿ ಸಮೇತವಾಗಿ ನಿನ್ನನ್ನು ಅಣುವಾಗಿ ನಾಶ ಮಾಡುತ್ತೇನೆ ಎಂದು ಹೇಳುತ್ತಲೇ ಅವನು ಒಂದು ಕ್ರೂರವಾದ ನಗು ಬೀರಿದನು. ಆ ನಗುವಿನಲ್ಲಿ ಕರುಣೆ ಎಂಬುದು ತುಸುವೂ ಇರಲಿಲ್ಲ. ಯುವರಾಜ್ ಮತ್ತೆ ಮದ್ಯದ ಲೋಟವನ್ನು ಎತ್ತಿಕೊಂಡನು. ಆ ಚಂದ್ರನ ಬೆಳಕಿನಲ್ಲಿ ಅವನ ನೆರಳು ಬಾಲ್ಕನಿಯಲ್ಲಿ ಉದ್ದವಾಗಿ ಬಿದ್ದಿತ್ತು. ಯಾಶಿಕಾ ಒಂದು ದೊಡ್ಡ ಜಾಲದಲ್ಲಿ ಸಿಲುಕಿಕೊಂಡಿರುವುದನ್ನು ಅರಿಯದೆ ತೊಳಲಾಡುತ್ತಿರಲು ಅವಳನ್ನು ತನ್ನ ಬೆರಳ ತುದಿಯಲ್ಲಿ ಆಡಿಸಲು ಸಿದ್ಧನಾಗುತ್ತಿದ್ದನು ಯುವರಾಜ್. ಅಂದು ಮಧ್ಯರಾತ್ರಿ ನಕ್ಷತ್ರಳ ಮುಳುಗುವ ಶಬ್ದ ಕೇಳಿ ಅಥರ್ವ ಕಣ್ಣು ಬಿಟ್ಟನು. ನೋವಿನಿಂದ ಅವಳ ಮುಖ ಮುದುಡಿತ್ತು. ನಿಧಾನವಾಗಿ ಅವಳ ಗಾಯಕ್ಕೆ ಮತ್ತೊಮ್ಮೆ ಔಷಧಿ ಸವರಿದವನು, ಅವಳು ನಿದ್ದೆಯಲ್ಲಿ ಹೊರಳಾಡಿದರೆ ನೋವು ಹೆಚ್ಚಾಗಬಹುದು ಎಂದು ಅವಳ ಎರಡೂ ಬದಿಗಳಲ್ಲಿ ತಲೆದಿಂಬುಗಳನ್ನು ಇಟ್ಟು ಅವಳು ಕದಡದಂತೆ ಮಲಗಿಸಿದನು. ಅದರ ನಂತರ ಅವನಿಗೆ ನಿದ್ದೆ ಬರದಾಯಿತು. ತಲೆಗೆ ಕೈಕೊಟ್ಟು ಒಂದು ಮೊಗ್ಗಲಿಗೆ ಮಲಗಿ ಅವಳ ಗಾಯಗೊಂಡ ಬೆನ್ನನ್ನೇ ನೋಡುತ್ತಿದ್ದನು. ಅವನ ಮನಸ್ಸು ನೊಂದಿತು. ತದನಂತರ ಎದ್ದವನು ಪೂಜಾ ಕೋಣೆಗೆ ಹೋಗಿ ದೇವರ ಫೋಟೋವನ್ನು ನೋಡುತ್ತಾ, ದೇವರೇ, ನಿನ್ನ ಮೇಲಿರುವ ನಂಬಿಕೆಯಿಂದಲೇ ಅವಳು ವ್ರತ ಇದ್ದಳು.
ಈಗ ತುಂಬ ಕಷ್ಟಪಡ್ತಾ ಇದ್ದಾಳೆ. ನಿನ್ನನ್ನು ನಂಬಿದವರನ್ನು ಕಾಪಾಡಬೇಕಾದ ನೀನೇ ಹೀಗೆ ಪರೀಕ್ಷಿಸಬಹುದೇ ಎಂದವನ ಕಣ್ಣುಗಳಿಂದ ತಾನಾಗಿಯೇ ಕಣ್ಣೀರು ಸುರಿಯಿತು. ನಿನ್ನನ್ನು ನಂಬಿ ನಿನ್ನ ವಿಭೂತಿಯನ್ನು ಅವಳಿಗೆ ಹಚ್ಚುತ್ತಿದ್ದೇನೆ. ನೀನೇ ಅವಳ ಗಾಯಗಳನ್ನು ಗುಣಪಡಿಸಬೇಕು ಎಂದು ಬೇಡಿಕೊಂಡು ವಿಭೂತಿ ತಂದವನು ನಕ್ಷತ್ರಾಳ ಹಣೆಗೆ ಹಚ್ಚಿ ಪಕ್ಕದಲ್ಲೇ ಮಲಗಿದನು. ದೀರ್ಘ ಸಮಯದ ನಂತರವಷ್ಟೇ ಅಥರ್ವನಿಗೆ ಕಣ್ಣು ಹತ್ತಿತ್ತು. ಮುಂಜಾನೆ 4:15. ವರ್ಮನ್ ಮಾಳಿಗೆ ಇನ್ನೂ ನಿದ್ದೆಯಿಂದ ಎದ್ದಿರಲಿಲ್ಲ. ಆದರೆ ಯಾಶಿಕಾಳ ಕೋಣೆಯಲ್ಲಿ ಅವಳ ಫೋನು ಜೋರಾಗಿ ರಿಂಗಣಿಸುವ ಮೂಲಕ ಅವಳನ್ನು ನಿದ್ದೆಯಿಂದ ಎಬ್ಬಿಸಿತು. ಯಾವಾಗಲೂ 8 ಗಂಟೆಯ ಮೇಲೆಯೇ ಎದ್ದು ಅಭ್ಯಾಸವಿದ್ದ ಯಾಶಿಕಾ 4:15ಗೆ ಬಂದ ಆ ಕರೆಯನ್ನು ನೋಡಿ ಗಾಬರಿಯಿಂದ ಎದ್ದಳು. ಪರದೆಯ ಮೇಲೆ ಯುವರಾಜ್ ಎಂಬ ಹೆಸರು ಮಿಂಚುತ್ತಿತ್ತು. ಒಂದು ಬಾರಿ ಕಾಲ್ ಕಟ್ಟಾಗಿ ಮತ್ತೊಮ್ಮೆ ಬಂದಾಗ ಕೈಗಳು ನಡುಗುತ್ತಾ ಫೋನ್ ತೆಗೆದಳು. ಹಲೋ ಎಂದು ಅವಳು ತಡಬಡಾಯಿಸಲು ಮರುಕ್ಷಣದಲ್ಲಿ ಯುವರಾಜ್ ಧ್ವನಿ ಕಬ್ಬಿಣದಂತೆ ದೃಢವಾಗಿ ಕೇಳಿಸಿತು. ಇಲ್ಲಿ ನೋಡು ಯಾಶಿಕಾ, ಇವತ್ತು ಮುಂಜಾನೆ ಒಂದು ಕೆಲಸವಿದೆ. ಹಸಿರು ಬಣ್ಣದ ಒಂದು ಪ್ಲೇನ್ ಪೂನಂ ಸೀರೆ ಉಟ್ಕೊಂಡು ನಿಮ್ಮ ಏರಿಯಾ ಹತ್ತಿರವಿರುವ ಅಮ್ಮನ ದೇವಸ್ಥಾನಕ್ಕೆ ಬಾ. ನಿನ್ನ ಹತ್ತಿರ ಸ್ವಲ್ಪ ಮಾತನಾಡಬೇಕು ಎಂದನು ಕ್ಯಾಸುವಲ್ ಆಗಿ. ಏನದು, ಹಸಿರು ಬಣ್ಣದ ಪೂನಂ ಸೀರೆನಾ? ನನ್ನನ್ನು ನೋಡಿದರೆ ನಿನಗೆ ಏನು ಭಿಕ್ಷುಕಿ ಥರ ಕಾಣಿಸ್ತಾ ಇದ್ದೀನಾ? ನಾನು ಯಾಕೆ ಹಾಗೆ ಬರಬೇಕು ಎಂದು ಆಕ್ರೋಶದಿಂದ ಕಿರುಚಿದಳು ಯಾಶಿಕಾ. ಯುವರಾಜ್ ಜೋರಾಗಿ ನಕ್ಕನು. ಏನು ಶಬ್ದ ಹೆಚ್ಚಾಗುತ್ತಿದೆ? ಪೂನಂ ಸೀರೆ ಉಟ್ಟರೆ ಭಿಕ್ಷುಕಿ ಎಂದು ಅರ್ಥವೇನಮ್ಮ? ಆ ಸೀರೆ ಉಟ್ಟು ನೋಡು, ಆಗ ತಿಳಿಯುತ್ತದೆ ಅದರಲ್ಲಿರುವ ಅಂದ ಮತ್ತು ಜವಾಬ್ದಾರಿ. ನಿನ್ನನ್ನು ಇನ್ನೂ ಆ ಭಿಕ್ಷುಕಿ ರೇಂಜ್ಗೆ ನಾನು ಕೊಂಡೊಯ್ದಿಲ್ಲ. ಅದಕ್ಕೆ ಇನ್ನೂ ದಿನಗಳಿವೆ. ನಾನು ಹೇಳಿದ ಹಾಗೆ ಬರಬೇಕು. ಇಲ್ಲದಿದ್ದರೆ ನಾನು ನೇರವಾಗಿ ನಿಮ್ಮ ಮನೆಗೆ ಬರುತ್ತೇನೆ. ಬಂದು ನಿಮ್ಮ ಟಿವಿ ರಿಮೋಟ್ ತೆಗೆದುಕೊಳ್ಳುತ್ತೇನೆ. ಆಮೇಲೆ ಏನಾಗುತ್ತದೆ ಎಂದು ಗೊತ್ತು ತಾನೇ ಅಂದಾಗ ಯಾಶಿಕಾ ಭಯದಿಂದ ಎಪ್ಪುಗಟ್ಟಿದಳು. ಓಕೆ, ಬರುತ್ತೇನೆ. ಆದರೆ ನನ್ನ ಹತ್ತಿರ ಆ ತರಹದ ಸೀರೆಗಳೆಲ್ಲ ಇಲ್ಲ. ನನ್ನ ಹತ್ತಿರ ಇರುವುದೆಲ್ಲ ಕಾಸ್ಟ್ಲಿ ಬ್ರ್ಯಾಂಡೆಡ್ ಡ್ರೆಸ್ಸುಗಳೇ ಎಂದು ಹೆಮ್ಮೆಯಿಂದ ಹೇಳಿದಳು. ನಿನ್ನ ಹತ್ತಿರ ಇರುವುದಿಲ್ಲ ಬಿಡು. ಆದರೆ ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವವರ ಹತ್ತಿರ ಇರುತ್ತದಲ್ಲ, ಅವರ ಹತ್ತಿರ ಒಂದು ಭಿಕ್ಷೆ ಬೇಡಿ ಉಟ್ಕೊಂಡು ಬಾ ಎಂದು ನಕ್ಕಲಾಗಿ ಹೇಳಿ ಫೋನ್ ಕಟ್ ಮಾಡಿದನು ಯುವರಾಜ್. ಯಾಶಿಕಾ ಹಲ್ಲು ಕಡಿದುಕೊಂಡು ಕೆಳಗೆ ಇಳಿದು ಹೋದಳು. ಅಲ್ಲಿ ಬಾಗಿಲಿನಲ್ಲಿ ರಂಗೋಲಿ ಹಾಕುತ್ತಿದ್ದ ಕೆಲಸದ ಮಹಿಳೆಯ ಬಳಿ ಹಿಂಜರಿಯುತ್ತಲೇ ಹೋಗಿ ನಿಂತಳು. ರತ್ನ, ನಿನ್ನ ಹತ್ತಿರ ಹಸಿರು ಬಣ್ಣದ ಪ್ಲೇನ್ ಸೀರೆ ಯಾವುದಾದರೂ ಹಳೆಯದು ಇದೆಯಾ? ಇದ್ದರೆ ಸ್ವಲ್ಪ ಕೊಡ್ತೀಯಾ ಎಂದು ಅಧಿಕಾರದಿಂದ ಕೇಳಿದಳು. ರತ್ನ ಆಘಾತದಿಂದ ಅವಳನ್ನು ನೋಡಿದಳು. ಏನಮ್ಮ ಹೇಳ್ತಿದ್ದೀರಾ? ನೀವ್ಯಾಕೆ ನನ್ನ ಹಳೆಯ ಸೀರೆ ಕೇಳ್ತಿದ್ದೀರಾ ಎಂದು ಅವಳು ಕೇಳಲು ಅಲ್ಲಿದ್ದ ಅಥರ್ವನ ದೊಡ್ಡಮ್ಮ, ಏನಮ್ಮ ನಡೀತಿದೆ ಇಲ್ಲಿ? ಯಾಕೆ ಹಳೆಯ ಸೀರೆ ಕೇಳ್ತಿದ್ದೀಯಾ ಎಂದು ಕೇಳಿದರು. ಅದೆಲ್ಲ ಏನೂ ಇಲ್ಲ ದೊಡ್ಡತ್ತೆ, ಸುಮ್ಮನೆ ಒಂದು ರೀಲ್ಸ್ ಮಾಡಬೇಕು, ಅದಕ್ಕೋಸ್ಕರ ಅಷ್ಟೇ ಎಂದು ಸಮಾಧಾನಪಡಿಸಿ ರತ್ನನಿಂದ ಆ ಸೀರೆಯನ್ನು ಇಸ್ಕೊಂಡು ಕೋಣೆಯೊಳಗೆ ಓಡಿದಳು. ಕೋಣೆಯೊಳಗೆ ಹೋಗಿ ಸ್ನಾನ ಮಾಡಿ ಆ ಹಸಿರು ಬಣ್ಣದ ಪೂನಂ ಸೀರೆಯನ್ನು ಯಾಶಿಕಾ ಉಟ್ಟುಕೊಂಡಳು. ಮೇಕಪ್ ಇಲ್ಲದೆ ಅತ್ಯಂತ ಸರಳವಾದ ಆ ರೂಪದಲ್ಲಿ ಕನ್ನಡಿಯ ಮುಂದೆ ನಿಂತವಳಿಗೆ ತನ್ನನ್ನೇ ಗುರುತಿಸಲು ಸಾಧ್ಯವಾಗಲಿಲ್ಲ. ಆದರೆ ಆ ಸರಳತೆಯಲ್ಲಿ ಅವಳ ಸಹಜ ಸೌಂದರ್ಯ ಹೊಳೆಯುತ್ತಿತ್ತು. ಆದರೆ ಅವಳಿಗೆ ಮಾತ್ರ ತನ್ನ ನೈಸರ್ಗಿಕ ಸೌಂದರ್ಯವನ್ನು ಒಪ್ಪಿಕೊಳ್ಳಲು ಮನಸ್ಸಿರಲಿಲ್ಲ. ಇದುವರೆಗೆ ಇದ್ದ ಆ ರಿಚ್ ಲುಕ್ ಮಾಯವಾಗಿ ಅತ್ಯಂತ ಸಾಮಾನ್ಯ ಹುಡುಗಿಯಂತೆ ಕಾಣುತ್ತಿದ್ದಳು. ಆಕ್ರೋಶ ಮತ್ತು ಅಸಹಾಯಕತೆ ತಲೆಗೇರಲು ಅಲ್ಲಿದ್ದ ಸುಂದರವಾದ ಫ್ಲವರ್ ವೇಸನ್ನು ಎಸೆದಳು. ಗಾಜು ಚೂರು ಚೂರಾಗಿ ಹೊಡೆಯಿತು. ಎಲ್ಲರೂ ನನ್ನನ್ನು ಇಟ್ಕೊಂಡು ಆಟವಾಡ್ತಾ ಇದ್ದೀರಾ? ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ನೆಲದ ಮೇಲೆ ಮಂಡಿ ಊರಿ ಕುಳಿತು ಕಿರುಚುತ್ತಾ ಹತ್ತಳು. ಅವಳ ರೋದನದ ಮಧ್ಯೆ ಮತ್ತೆ ಅವಳ ಫೋನ್ ರಿಂಗಣಿಸಿತು. ಅದು ಯುವರಾಜನೇ. ಆ ಶಬ್ದ ಅವಳಿಗೆ ಸಾವಿನ ಗಂಟೆಯಂತೆ ಕೇಳಿಸಿತು. ಈ ಕತೆ ಇನ್ನು ಮುಂದುವರಿಯುವುದು.